ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಮನೇಲಿ ಹೇಗೆ ಹೇರ್ ಸ್ಪಾ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಲೂನ್ಗೆ ಹೋಗಿ ಹೇರ್ ಸ್ಪಾ ಮಾಡಿಕೊಂಡ್ರೆ ತುಂಬ ಖರ್ಚಾಗುತ್ತೆ ಮತ್ತು ಅಷ್ಟೊಂದು ಟೈಮು ಇರಲ್ಲ. ಯಾಕೆಂದರೆ ಕೆಲವರು ಆಫೀಸ್ಗೆ ಹೋಗ್ತಿರ್ತಾರೆ, ಕಾಲೇಜ್ಗೆ ಹೋಗ್ತಿರ್ತಾರೆ, ಮತ್ತು ಕೆಲವರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಅವ್ರಿಗೆ ಸಲೂನ್ಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ದುಡ್ಡು ಕೂಡ ತುಂಬ ಜಾಸ್ತಿ ಇರುತ್ತೆ ಸಲೂನ್ಗಳಲ್ಲಿ. ಮನೇಲಿ ನಾವು ಹೇರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ನಮಗೆ ದುಡ್ಡು ಖರ್ಚಾಗಲ್ಲ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ. ಸೊ ಇವತ್ತು ನಾನು ತೋರಿಸೋ ಸ್ಟೆಪ್ಸಿಂದ ನೀವು ಹೇರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ಕೇವಲ 1 ಗಂಟೆಯಲ್ಲಿ ನೀವು ಹೇರ್ ಸ್ಪಾ ಮಾಡ್ಕೋಬೋದು ಮತ್ತು ಹೇರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತೆಲ್ಲ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಏನಿಲ್ಲ, 2 ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಹೇಗೆ ಅಂತ ಕೂಡ ನಾನು ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ನಾನು ಅದಕ್ಕೆ ಇವತ್ತು ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಆಯುರ್ವೇದ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಿಮ್ಗೆ ಬರೋದು ಹೇರ್ ಸ್ಪಾ ಏನಕ್ಕೆ ಮಾಡ್ಕೋಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತೀರ. ಹೌದು, ಹೇರ್ ಸ್ಪಾ ಏನಕ್ಕೆ ಮಾಡ್ಕೋಬೇಕು ಅಂದರೆ ಇವಾಗ ನಮ್ಮದು ಎನ್ವೈರ್ನಮೆಂಟ್ ಪ್ರಾಬ್ಲಮಿಂದ ಮತ್ತು ತುಂಬ ಹಲವು ಕಾರಣಗಳಿಂದ ನಮ್ಮ ಹೇರ್ ಏನಾಗುತ್ತೆ, ತುಂಬ ಕೂಲು ಉದುರುತ್ತಾ ಇರುತ್ತೆ, ತುಂಬ ಡ್ರೈ ಆಗಿಬಿಟ್ಟಿರುತ್ತೆ, ಮತ್ತು ಕೆಲವ್ರಿಗೆ ಸ್ಪ್ಲಿಟ್ ಎಂಡ್ಸ್ ಆ ಥರ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಹೇರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂಲನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ಯಾರು ಆಫೀಸ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ ಅವ್ರಿಗೆಲ್ಲ, ಮತ್ತು ತುಂಬ ಡ್ರೈ ಕೂಡ ಆಗೋದಿಲ್ಲ. ರೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿ ನಿಮಗೆ ಕೂಲು ಬೆಳೆಯೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹೇರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ. ಸೊ ಆದ್ದರಿಂದ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ, 15 ದಿನಕ್ಕೊಂದ್ಸರಿ ಇಲ್ಲ 1 ತಿಂಗಳಿಗೊಂದ್ಸರಿ ಮನೇಲೇ ನೀವು ಹೇರ್ ಸ್ಪಾ ಮಾಡ್ಕೊಳ್ಳಿ. ಆದರೆ ವಾರಕ್ಕೆ ಒಂದು ಸರಿನಾದರೂ ನಿಮ್ಮ ತಲೆಗೆ ಎಣ್ಣೆ ಹಚ್ಚಿ, ಆವಾಗ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೂಟಿಂದ ಚೆನ್ನಾಗಿ ಮಸಾಜ್ ಮಾಡಿ ಎಣ್ಣೆ ಹಚ್ಚೋದ್ರಿಂದ ಕೂದಲು ಡ್ರೈ ಆಗೋದು ಕಡಿಮೆ ಆಗುತ್ತೆ, ಮತ್ತು ಹೇರ್ ಆಯಿಲಿಂಗ್ ಮಾಡೋದ್ರಿಂದ ನಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಮ್ಮ ಬಾಡಿಗೆ ಹೇಗೆ ಪೌಷ್ಟಿಕಾಂಶಗಳೆಲ್ಲ ಬೇಕು, ನಾವು ಊಟ ಮಾಡ್ತೀವಿ ಅದಕ್ಕೋಸ್ಕರ, ಹಾಗೆ ಹೇರ್ಗೂ ಕೂಡ ಅಷ್ಟೇ. ಸೊ ಹೇರ್ ಆಯಿಲಿಂಗ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಾಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಮತ್ತು ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆದಷ್ಟು ಕಡಿಮೆ ಆಗುತ್ತೆ. ಸೊ ಇವತ್ತು ನಾನು ತೋರಿಸೋ ಹೇರ್ ಸ್ಪಾಲ್ಲಿ ಮೊದಲನೇ ಸ್ಟೆಪ್ ಬಂದು ಹೇರ್ ಆಯಿಲ್ ಹಚ್ಚೋದು. ನಾನು ಅದಕ್ಕೆ ಇವತ್ತು ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಆಯುರ್ವೇದ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಸೊ ಪ್ಯಾರಾಚೂಟ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಹಳೆ ಬ್ರ್ಯಾಂಡು, ತುಂಬ ದಿನದಿಂದ ನಾವೆಲ್ಲ ಯೂಸ್ ಮಾಡ್ತಿದ್ದೀವಿ ಕೊಕೊನಟ್ ಆಯಿಲು. ಸೊ ಕೊಕೊನಟ್ ಆಯಿಲ್ ಅಂತ ಬಂದರೆ ಪ್ಯಾರಾಚೂಟೇ ನಾವು ಯೂಸ್ ಮಾಡೋದು. ಇವಾಗ ಅವ್ರದ್ದು ಅಡ್ವಾನ್ಸ್ಡ್ ಆಯುರ್ವೇದ ಕೂಡ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಆಯುರ್ವೇದ ಆಗಿರೋದ್ರಿಂದ ಯೂಸ್ ಮಾಡೋದಕ್ಕೆ ನಮಗೆ ಇನ್ನೂ ಖುಷಿ ಆಗುತ್ತೆ. ಇದರಲ್ಲಿ ಆಮ್ಲ ಇದೆ, ಕೊಕೊನಟ್ ಇದೆ, ಹಾಗೆ ಅಲೋವೆರಾ ಇದೆ. ಸೊ ಇದು ನಮ್ಮ ಕೂಲನ್ನ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಡ್ರೈ ಹೇರು ಮತ್ತು ಇದರಿಂದ ಎಲ್ಲ ಪ್ರಾಬ್ಲಮ್ಗಳನ್ನ ದೂರ ಮಾಡುತ್ತೆ, ಮತ್ತು ಕೂಲು ಉದುರೋ ಸಮಸ್ಯೆ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗಿ ಕೂಲು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ನಾನು ಅವಾಗಲೇ ಹೇಳ್ದಾಗೆ ಹೇರ್ ಆಯಿಲಿಂಗ್ ಮಾಡಬೇಕು ಅಂತ. ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಹೇಗೆ ಹೇರ್ ಆಯಿಲಿಂಗ್ ಮಾಡೋದಕ್ಕೆ ಪ್ರಿಪೇರ್ ಮಾಡಿದೆ ಹೇರ್ ಆಯಿಲ್ನ ಅಂತ ನೀವು ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಈ ಥರ ಒಂದು ಬೌಲಲ್ಲಿ ಬಿಸಿನೀರು ತೊಗೊಳ್ಳಿ. ಆಮೇಲೆ ಆಯಿಲ್, ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಆಯುರ್ವೇದಿಕ್ ಕೊಕೊನಟ್ ಹೇರ್ ಆಯಿಲ್ ನೋಡಿ, ಈ ಥರ ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊತೀನಿ. ಇವಾಗ ಇದರಲ್ಲಿ ಸ್ವಲ್ಪ ಹೀಟ್ ಆಗೋದಕ್ಕೆ ಬಿಡ್ತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಇದನ್ನು ಬಿಸಿ ಮಾಡ್ಕೊಳ್ಳೋದು ಅಂತ. ಸೊ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕಿಂತ ಹೀಗೆ ಮಾಡೋದೇ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿ ನಮ್ಮದು ಹೇರ್ನ ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ಮಾಡೋದ್ರಿಂದ. ಫಸ್ಟು ನಿಮ್ಮದು ರೂಟ್ಗೆಲ್ಲ ಅಪ್ಲೈ ಮಾಡಿ ಈ ರೀತಿ. ಈ ಆಯಿಲ್ ಏನಿದೆ ಇದು ನಿಮ್ಮದು 7 ರೀತಿಯಾದ ಹೇರ್ ಸಮಸ್ಯೆ ಏನು ಬರುತ್ತೆ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ರೂಟ್ಗೆಲ್ಲ ಅಪ್ಲೈ ಮಾಡಿ, ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಆಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆಫೀಸ್ಗಳಲ್ಲಿ ಕೆಲಸ ಮಾಡೋರ್ಗಂತೂ ಇದು ಬೇಕಾಗುತ್ತೆ. ರೂಟ್ಗೆ ಆಯಿಲ್ ಅಪ್ಲೈ ಮಾಡೋದ್ರಿಂದ ಸೊ ನಮ್ಮದು ರೂಟ್ ಅಷ್ಟು ಡ್ರೈ ಆಗಲ್ಲ, ಆವಾಗ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಮೊದಲು ಪ್ಯಾರಾಚೂಟ್ಗಿಂತ ಇದು ಆಯುರ್ವೇದ ಇನ್ನೂ ತುಂಬ ಚೆನ್ನಾಗಿದೆ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಹೇರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ಕೂಲನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಸ್ಮೂತ್ ಆಗುತ್ತೆ, ಆವಾಗ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ಸೊ ಇವಾಗ ಪೂರ್ತಿ ಕೂಲಿಗೆಲ್ಲ ಹಚ್ಚಿ, ನಿಮ್ಮದು ಏರ್ ಲೆಂತ್ ಎಷ್ಟಿರುತ್ತೆ ಅಲ್ಲಿಗೆಲ್ಲ ಹಚ್ಚಿ.
ಸೊ ನೋಡಿ, ಈ ರೀತಿ ಆಯಿಲ್ ಎಲ್ಲ ಚೆನ್ನಾಗಿ ಹಚ್ಚಿದ್ಮೇಲೆ, ಪೂರ್ತಿ ನಿಮ್ಮ ಕೂದಲಿಗೆ ರೂಟ್ಗೆ ಎಲ್ಲ ಆಯಿಲ್ ಹಚ್ಚಿದ್ಮೇಲೆ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್, ಇಲ್ಲ ಅಂದರೆ ಪರವಾಗಿಲ್ಲ, ಏನು ಯೋಚನೆ ಮಾಡಬೇಡಿ. ಬಿಸಿನೀರು ಇರುತ್ತಲ್ಲ, ಅದಕ್ಕೆ ಈ ರೀತಿ ಒಂದು ಟವಲ್ ತೊಗೊಂಡು ಅದರಲ್ಲಿ ಒದ್ದೆ ಮಾಡಿ ಚೆನ್ನಾಗಿ ಬಿಸಿನೀರಿಗೆ. ಅದನ್ನು ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದು 10 to 15 ಮಿನಿಟ್ಸ್ ಬಿಡಿ. ಅದು ಬಿಸಿದು ಶಾಖ ಎಲ್ಲ ನಿಮ್ಮ ಕೂದಲಿಗೆ ಹೋಗೋದಕ್ಕೆ. ಈ ರೀತಿ ಸ್ಟೀಮ್ ಕೊಟ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ತುಂಬ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ. ಸೊ ನಿಮಗೆ ಹೇರ್ ಸ್ಪಾ ಮಾಡ್ಕೊಂಡಾಗಲೂ ಅವರು ಕೂಡ ಸ್ಟೀಮ್ ಕೊಡ್ತಾರೆ. ಸೊ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೇ ನೀವು ತೊಗೋಬೋದು. ಸ್ಟೀಮರ್ ಇಲ್ಲಾಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು. ಈ 10 to 15 ಮಿನಿಟ್ಸ್ ಆದಮೇಲೆ ಯಾರಾದರೂ ಎಗ್ ತಿನ್ನೋರಿದ್ದರೆ ಬೇಕಾದರೆ, ಇವತ್ತು ನಾನು ಅದನ್ನು ತೋರಿಸ್ತಿಲ್ಲ, ಸೊ ಹೇಳ್ತಿದ್ದೀನಿ. ಎಗ್ ಯೂಸ್ ಮಾಡಿದ್ರೆ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ ತೊಗೊಂಡು ಬೇಕಾದರೆ ನೀವು ಎಗ್ಗು ವೈಟನ್ನು ನಿಮ್ಮದು ಮಾಸ್ಕ್ ಥರ ಅಪ್ಲೈ ಮಾಡ್ಕೋಬೋದು ಈ ಸ್ಟೆಪ್ ಆದಮೇಲೆ, ಅಂದರೆ 15 ನಿಮಿಷ ಆದಮೇಲೆ. ಸೊ ಇವತ್ತು ನಾನು ಅದಕ್ಕೆ ತೋರಿಸ್ತಿಲ್ಲ, ಅಂದರೆ ಕೆಲವರು ಎಗ್ ತಿನ್ನಲ್ಲ, ಅದಕ್ಕೆ ಇವತ್ತು ನಾನು ಆ ಸ್ಟೆಪ್ ತೋರಿಸ್ತಿಲ್ಲ. ಬೇಕಾದರೆ ನೀವು ಆ ಸ್ಟೆಪ್ ಕೂಡ ಫಾಲೋ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ ಮತ್ತು ಹೇರ್ ಸ್ಟ್ರೈಟ್ ಕೂಡ ಆಗುತ್ತೆ. ಇಲ್ಲಾಂದರೆ ಇದು 2 ಸ್ಟೆಪ್ಪೇ ಸಾಕು ನಿಮಗೆ. ಬೇಕಾದರೆ ಈ 2 ಸ್ಟೆಪ್ಪಲ್ಲೇ ತುಂಬ ಚೆನ್ನಾಗಾಗುತ್ತೆ ಹೇರು. ರೆಗ್ಯುಲರಾಗಿ ಯಾವ್ದು ಶ್ಯಾಂಪು ಮತ್ತು ಯಾವ್ದು ಕಂಡೀಷ್ನರ್ ಯೂಸ್ ಮಾಡ್ತಿರ್ತೀರ ಅದರಿಂದ ಹೇರ್ ವಾಶ್ ಮಾಡಿ. ಆದಷ್ಟು ನೀವು ನ್ಯಾಚುರಲ್ ಆಗಿರೋ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿ. ಫಸ್ಟು ಶ್ಯಾಂಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನಿಮ್ಮ ಕೂದಲನ್ನ. ಅದಾದಮೇಲೆ ವಾಶ್ ಮಾಡಾದಮೇಲೆ ನೀವು ನಿಮ್ಮದು ಕಂಡೀಷ್ನರ್ನ ತೊಗೊಂಡು, ನಿಮ್ಮದು ನ್ಯಾಚುರಲ್ ಆಗಿದ್ದರೆ ನಿಮ್ಮದು ಕಂಡೀಷ್ನರು ಬೇಕಾದ್ರೆ ನೀವು ರೂಟ್ಗೂ ಅಪ್ಲೈ ಮಾಡ್ಬೋದು. ಇಲ್ಲ ನೀವು ಯಾವುದಾದ್ರೂ ಕೆಮಿಕಲ್ಸ್ ಇರೋದು ಆ ಥರದ್ದು ಯೂಸ್ ಮಾಡ್ತಿದ್ರೆ ರೂಟ್ ಬಿಟ್ಟು ಜಸ್ಟ್ ನಿಮ್ಮ ಹೇರ್ಗೆ ಮಾತ್ರ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ. ನಾನು ಫುಲ್ ಹೇರ್ ವಾಶ್ ಮಾಡಾದಮೇಲೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹೇರ್ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ನಾನಿವತ್ತು ನಿಮ್ಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಹೇರ್ ಡ್ರೈಯರಲ್ಲಿ ಮಾಡಿದ್ದೀನಿ. ಇಲ್ಲಾಂದರೆ ನೀವೇನು ಹೇರ್ ಡ್ರೈಯರ್ ಡೈಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಬೌನ್ಸಿಯಾಗಿ ಬಂದಿದೆ ನೋಡಿ, ಮತ್ತು ನಿಮಗೆ ತುಂಬ ವಾಲ್ಯೂಮ್ ಕೂಡ ಜಾಸ್ತಿ ಕಾಣಿಸುತ್ತೆ. ಸೊ ನೋಡಿ, ಮತ್ತು ತುಂಬ ಸಿಲ್ಕಿಯಾಗಿ ಬರುತ್ತೆ ಮತ್ತು ಶೈನಿಂಗ್ ಇರುತ್ತೆ ಕೂದಲಿಗೆ, ಮತ್ತು ತುಂಬ ಸ್ವಲ್ಪ ಸ್ಟ್ರೈಟ್ ಥರನೂ ಕೂಡ ಅನಿಸುತ್ತೆ ನಿಮಗೆ ಇದನ್ನು ಹಚ್ಕೊಳ್ಳೋದ್ರಿಂದ ಈ ಆಯಿಲು. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ ಆದಷ್ಟು ವಾರದಲ್ಲಿ 2 ಸರಿ ಸ್ನಾನ ಮಾಡಿ. ಆವಾಗ ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ಬಂದರೆ ನಿಮ್ಮ ಮುಖದ ಮೇಲೆ ಪಿಂಪಲ್ಸು ಆಗುತ್ತೆ, ಅದಕ್ಕೆ. ಹಾಗೆಯೇ ನಮ್ಮದು ಇನ್ಫೆಕ್ಷನ್ ಆ ಥರ ಆಗೋದು ಕಡಿಮೆ ಆಗುತ್ತೆ ಕೂದಲಲ್ಲಿ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಏನು ತೋರಿಸ್ದೆ ಆ ರೀತಿ ನೀವು ಹೇರ್ ಸ್ಪಾ ಕೂಡ ಮಾಡ್ಕೋಬೋದು. ಅದಕ್ಕೆ ಎಗ್ಗು ಕೂಡ ಅಪ್ಲೈ ಮಾಡಿ ನೀವು ಮಾಸ್ಕ್ ಥರ ಯೂಸ್ ಮಾಡ್ಬೋದು ಹೇರ್ ಸ್ಪಾಗೆ. ಮತ್ತು ಚೆನ್ನಾಗಿ ಮಸಾಜ್ ಮಾಡಿ ಸ್ಟೀಮ್ ಕೊಟ್ಕೊಳ್ಳೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ. ಆವಾಗ ನಿಮಗೆ ಸಿಲ್ಕಿಯಾಗಿ ಕಾಣಿಸುತ್ತೆ, ಸ್ಮೂತಾಗಿ ಕಾಣಿಸುತ್ತೆ, ಡ್ರೈ ಆಗೋದಿಲ್ಲ ಹೇರು ಜಾಸ್ತಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಇದೊಂದು ಒಳ್ಳೆ ಇದು ಅಂತ ಹೇಳ್ಬೋದು ಸ್ಟೆಪ್ಸು ನಿಮ್ಮ ಹೇರ್ಗೆ. ಈ ಥರ ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಚೆನ್ನಾಗಾಗುತ್ತೆ, ದಟ್ಟವಾಗಿ ಆಗುತ್ತೆ. ಕೂದಲು ಉದ್ರೋ ಸಮಸ್ಯೆ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಕೂದಲು ಉದ್ರೋ ಸಮಸ್ಯೆಗೂ ಕೂಡ ಇದೆ, ಹೆಲ್ಪ್ ಆಗುತ್ತೆ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ. ಹಾಗೆ ಜೊತೆಗೆ ನಾನೇನು ಸ್ಟೆಪ್ಸ್ ತೋರಿಸ್ತೆ ಅದನ್ನು ಫಾಲೋ ಮಾಡೋದ್ರಿಂದನೂ ಕೂಡ ಕೂದಲು ಉದ್ರೋದು ಕಡಿಮೆ ಆಗಿ ದಟ್ಟವಾಗಿ ಬೆಳೆಯುತ್ತೆ. ಸಿಂಪಲ್ಲು. ಸೊ ಆಯಿಲ್ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಿ, ಅದ್ರ ಜೊತೆ ಈ ರೀತಿ ಸ್ಟೆಪ್ಸ್ ಫಾಲೋ ಮಾಡೋದು ಅಷ್ಟೇ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇರ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ನೀವು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.